ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ ಒಟ್ಟಾರೆ ಈಗ ಏನು ಸ್ವಾಮೀಜಿ ಕೇಸು ನಾಳೆ ವಿಚಾರಣೆ ಇದೆ, ವಿಶೇಷವಾಗಿ ಹೈಕೋರ್ಟ್ಗೂ ಕೂಡ ಹೋಗುತ್ತಂತೆ. ಯಾವ ಹಂತದಲ್ಲಿದೆ ಸರ್? ಏನು ಪೊಲೀಸರಿಗೆ ಚಾರ್ಜ್ ಶೀಟ್ರಾಗ ಏನು ಹೇಳಿದೆ ಕೋರ್ಟ್ ಮುಂದೆ? ಇದರಲ್ಲಿ ಏನಿದೆ, ಹರಿಹರದ ವಚನಾನಂದ ಸ್ವಾಮಿಯವರು ಕೇಸು FIR ಆಗೋ ಮುನ್ನನೇ ಒಂದು ನನಗೆ ಅರೆಸ್ಟ್ ಮಾಡೋ ಹೆದರಿಕೆ ಇದೆ ಅಂಥೇಳಿ ಮೊದಲು ಬೇಲ್ ಅಪ್ಲಿಕೇಶನ್ನ ಮೂವ್ ಮಾಡಿದರು. ಸೊ ಆ ಕಾಲಕ್ಕೆ ಯಾವುದೇ ರೀತಿ FIR ಆಗಲಿ, ಕಂಪ್ಲೇಂಟ್ ಆಗಲಿ, ಕೋರ್ಟ್ ಮುಂದಾಗಲಿ, ಪೊಲೀಸ್ರ ಮುಂದೆ ಇರಲಿಲ್ಲ. ಆ ಒಂದು ಕಾರಣಕ್ಕಾಗಿ ಆ ಸಮಯದಲ್ಲಿ ಅವರಿಗೆ ಬೇಲ್ ಕೊಟ್ಟಿದ್ದರು. ತದನಂತರ ಏನಾಗಿದೆ, ಕಂಪ್ಲೇನೆಂಟ್ಗಳು ಮತ್ತು ನೊಂದ ಬಾಲಕರುಗಳು FIR ಹಾಕಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದು ಹರಿಹರಕ್ಕೆ 0 FIR ಫಾರ್ವರ್ಡ್ ಆಗಿದೆ. ಸೊ ಅದ್ರ ಮೇಲೆ ಹರಿಹರದ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗಿ ಈಗ ತನಿಖೆನೂ ಕೂಡ ಮುಗಿದಿದೆ. ತನಿಖೆ ನಡೆಸುವಂಥ ಕಾಲಕ್ಕೆ ಹರಿಹರದ ತನಿಖಾಧಿಕಾರಿಗಳು ಈ ತನಿಖೆ ನಡೀತಾ ಇದೆ, ನಮಗೆ ಬೇಲ್ ಕ್ಯಾನ್ಸಲೇಷನ್ ಮಾಡಿಸ್ಕೊಡ್ಲಿ ಅಂಥೇಳಿ, ತನಿಖೆಗೆ ಅವಶ್ಯಕತೆ ಇದೆ ಅಂಥೇಳಿ ರಿಕ್ವೆಷನ್ ಕೊಟ್ಟಿದ್ದರು. ಅದರ ಆಧಾರದ ಮೇಲೆ ನಾವು ಬೇಲ್ ಕ್ಯಾನ್ಸಲೇಷನ್ಗೂ ಕೂಡ ಅಪ್ಲಿಕೇಶನ್ ಹಾಕಿದ್ವಿ. ಅಟ್ ದ ಸೇಮ್ ಟೈಮ್ ಈಗ ಮತ್ತೆ ನಮಗೆ ಅವ್ರಿಗೆ ಹೇಗೆ ತನಿಖಾಧಿಕಾರಿ ಕೇಸ್ ರಿಜಿಸ್ಟರ್ ಆಗೋ ಮುನ್ನನೇ ನಮಗೆ ಇದಿದೆ ಅಂಥೇಳಿ ಹೆದರಿಕೆ ಇದೆ ಅಂಥೇಳಿ ಬೇಲ್ ಅಪ್ಲಿಕೇಶನ್ ಹೇಗೆ ಮೂವ್ ಮಾಡಿದರು, ಅದೇ ರೀತಿ ನಾವು ಕೂಡ ಮುಂದೆ ನಮ್ಮ FIRನ ಕ್ಯಾನ್ಸಲ್ ಮಾಡಬಹುದು ಅನ್ನೋ ಒಂದು ಹೆದರಿಕೆ ಇತ್ತು ನಮಗೂ ಕೂಡ. ಅದಕ್ಕೇ ನಾವೇನು ಮಾಡಿದ್ವಿ, ತಕ್ಷಣ ಯಾವುದೇ ರೀತಿ ಲೇಟ್ ಆಗ್ದಂಗೆ ತ್ವರಿತವಾಗಿ ತನಿಖೆಯನ್ನು ಕೂಡ ಮುಗಿಸಿದ್ದೇವೆ. ತನಿಖೆ ಮುಗಿಸಿ ಭಾಗಶಃ ಸಾಕ್ಷ್ಯಗಳು ಏನೇನು ಸಿಕ್ತೋ ಅಷ್ಟು ಸಾಕ್ಷ್ಯಗಳ ಆಧಾರಗಳನ್ನು ಕೂಡ ನ್ಯಾಯಾಲಯದಲ್ಲಿ ಹಾಕಿ ಅವ್ರ ಮುಂದೆನೂ ಕೂಡ ಯಾವುದೇ ರೀತಿ FIR ಕ್ವಾಶ್ಗೆ ಹೋಗಬಾರ್ದು ಅಂತೇಳಿ ಕೂಡ ನಾವು ದೋಷಾರೋಪ ಪಟ್ಟಿ ಕೂಡ ಸಲ್ಲಿಸಿದ್ದೇವೆ. ಸೊ ಈ ಒಂದು ದೋಷಾರೋಪ ಪಟ್ಟಿಯಲ್ಲಿ 410 ಚಿಲ್ಲರೆಗಿಂತ ಹೆಚ್ಚು ಪುಟಗಳನ್ನು ಹೊಂದಿದೆ. 63ಕ್ಕಿಂತ ಹೆಚ್ಚು ಸಾಕ್ಷಿದಾರರನ್ನು ನಾವು ಅದರಲ್ಲಿ ಇದು ಮಾಡಿದ್ದೇವೆ. ಸೊ ಈ ಒಂದು ಹಂತದಲ್ಲಿ ನಾವು ನ್ಯಾಯಾಲಯದಲ್ಲಿ ಬೇಲ್ ಕ್ಯಾನ್ಸಲೇಷನ್ಗಾಗಿ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಕಂಪ್ಲೇನೆಂಟು ಮತ್ತು ನೊಂದ ಬಾಲಕರು ಕೂಡ ನ್ಯಾಯಾಲಯದಲ್ಲಿ ಹಾಜರಾಗಿ ನಮಗೆ ಅನಾಮಧೇಯ ವ್ಯಕ್ತಿ ಕರೆಗಳು ಬಂದಿದೆ, ಕರೆಗಳ ಮುಖೇನ ನಮಗೆ ಬೆದರಿಕೆಗಳನ್ನು ಹಾಕಿದ್ದಾರೆ ಅಂಥೇಳಿ ಕೂಡ ಅವರು ಕೂಡ ನ್ಯಾಯಾಲಯದಲ್ಲಿ ಒಂದು ಇದನ್ನು ಸಲ್ಲಿಸಿದ್ದಾರೆ. ಮತ್ತು ಅವರು ಅರ್ಜಿ ಕೂಡ ಹಾಕಿದ್ದಾರೆ, ಬೇಲ್ ಕ್ಯಾನ್ಸಲ್ ಮಾಡಿಕೊಡಿ ಅಂತಲೂ ಕೂಡ. ಸೊ ಈಗ ಎರಡೂ ಪಕ್ಷಗಾರರ ವಾದ ವಿವಾದಗಳನ್ನು ಕೂಡ ಆಲಿಸಿದ ನ್ಯಾಯಾಲಯ ನಾಳೆಗೆ ಅಂದರೆ 18/6ಕ್ಕೆ ತೀರ್ಪಿಗಾಗಿ ಕಾಯ್ದಿರಿಸಿದೆ. ಸೊ ನಾಳೆ ಯಾವ ರೀತಿ ತೀರ್ಪು ಬರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಈ ಒಂದು ಹಂತದಲ್ಲಿ ನ್ಯಾಯಾಲಯದ ಕಂಪ್ಲೇನೆಂಟ್ ಮತ್ತು ವಿಕ್ಟಿಮ್ ಅವ್ರ ಪರ ಒಬ್ಬರು ವಕೀಲರನ್ನು ನೇಮಕ ಮಾಡಿ ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೈಕೋರ್ಟಲ್ಲೂ ಕೂಡ ಅವರು ಏಕಪಕ್ಷೀಯವಾಗಿ ಆದೇಶ ನಾನು ಮಾಡೋದಿಲ್ಲ ಅಂತೇಳಿ ಎದುರುದಾರರಿಗೆ ಅಂದರೆ ವಚನಾನಂದ ಸ್ವಾಮಿ ಅವರಿಗೆ ರೆಸ್ಪಾಂಡೆಂಟಿಗೆ ನೋಟಿಸ್ನು ಕೂಡ ನೀಡಿ ಅದನ್ನು ಕೂಡ ಮುಂದೆ ಪ್ರಕರಣವನ್ನು ಮುಂದೂಡಿದೆ. ಸೊ ಈಗ ಪ್ರೆಸೆಂಟ್ ಈಗಿನ್ನು ಈ ನ್ಯಾಯಾಲಯದಲ್ಲಿ ದಾವಣಗೆರೆ ನ್ಯಾಯಾಲಯದಲ್ಲಿ ಆದೇಶಕ್ಕಾಗಿ ಕಾಯ್ದಿರಿಸಿದ್ದಾರೆ. ಉಚ್ಚ ನ್ಯಾಯಾಲಯದಲ್ಲಿ ಎದುರುದಾರರಿಗೆ ನೋಟಿಸ್ಗಾಗಿ ಪ್ರಕರಣನ ಮುಂದೂಡಿದ್ದಾರೆ. ಭಾಗಶಃ ಅಂದರೆ ನಮ್ಮಲ್ಲಿ ಇನ್ನೂ ಕೂಡ ಅಲ್ಲಿ ಯಾವ್ಯಾವ ಹುಡುಗರುಗಳು ಇದ್ದರು ಮತ್ತು ಇನ್ನೂ ಯಾರು ಸಂತ್ರಸ್ತರು ಇದ್ದಾರಾ ಅನ್ನೋದನ್ನು ಕೂಡ ಇನ್ನೂ ತನಿಖೆ ಮಾಡಬೇಕಾಗಿದೆ. ಈಗ ಕೇವಲ ನಮಗೆ 4 ಜನ ಸಂತ್ರಸ್ತರಷ್ಟೇ ಸಿಕ್ಕಿದ್ದಾರೆ. ಸೊ ಅವ್ರನ್ನ ಇನ್ನೂ ಮುಂದೆ ಎಷ್ಟು ಜನ ಸಂತ್ರಸ್ತರಿದ್ದಾರೆ ನಾವು ನೋಡಬೇಕು. ಯಾಕೆಂದರೆ ಅವ್ರು ನಮ್ಗೆ ಯಾವುದೇ ರೀತಿ ದಾಖಲಾತಿಗಳನ್ನು ಕೂಡ ಕೊಟ್ಟಿಲ್ಲ. ನಮ್ಮ ಮೂಲ ಇದು ಅಬ್ಜೆಕ್ಷನ್ ಕೂಡ ಅದೇನೆ. ಸೊ ಯಾವುದೇ ರೀತಿ ಅವರು ಅದೇ ಜಾಗದಲ್ಲಿ ಇರೋದ್ರಿಂದ ಸಾಕ್ಷಿ ನಾಶ ಮಾಡ್ತಾರೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾರೆ. ಮತ್ತು ಅವರು ಆ ಒಂದು ಮಠಾಧೀಶರೇ ಆಗಿರೋದ್ರಿಂದ ಮಠದಲ್ಲೇ ನಮ್ಮ ತನಿಖೆ ಕೂಡ ಮುಂದುವರಿಬೇಕಾಗಿರೋದ್ರಿಂದ ಸಾಕ್ಷ್ಯದ ಇದನ್ನು ಮಾಡೋದ್ರಿಂದ ಸೊ ಅವ್ರ ಪ್ರಭಾವ ಬೀರೋ ಸಾಧ್ಯತೆ ಇದೆ ಅನ್ನೋದೇ ನಮ್ಮ ಮೂಲ ಉದ್ದೇಶದಿಂದ ನಾವು ಕ್ಯಾನ್ಸಲೇಷನ್ಗೆ ಹಾಕಿದ್ದೇವೆ. ಸೊ ಹಾಗಾಗಿ ಅವ್ರು ನಮಗೆ ಇನ್ನೂ ಕೆಲವು ದಾಖಲಾತಿಗಳನ್ನು ಇದನ್ನು ನಮಗೆ ಸಿಕ್ಕಿಲ್ಲ. ಸೊ ಮುಂದೆ ತನಿಖೆ ನಡೆಯೋ ಕಾಲಕ್ಕೆ ಮತ್ತೆ ಬೇರೆ ಬಾಲಕರುಗಳು ಇರ್ಬೋದಾ, ಬೇರೆ ಸಂತ್ರಸ್ತರು ಇರ್ಬೋದಾ ಅನ್ನೋದನ್ನು ಕೂಡ ನಾವಿಲ್ಲಿ ಪರಿಶೀಲನೆ ಮಾಡಬೇಕಾಗಿದೆ. ಮತ್ತು ಅದ್ರ ಬಗ್ಗೆ ತನಿಖೆ ಮಾಡಿ ಮತ್ತೆ ತನಿಖೆಯನ್ನು ಕೂಡ ನಾವು ಸಲ್ಲಿಸಬೇಕಾಗಿದೆ.
ಸೊ ಹಾಗಾಗಿ ನಾವು ಇನ್ನೂ ಭಾಗಶಃ ಹಾಕಿದ್ದೇವೆ. ಮತ್ತೆ ಮುಂದೆನೂ ಕೂಡ ನಾವು ಮುಂದೆ ತನಿಖಾ ಕಾಲದಲ್ಲಿ ಸಾಕ್ಷ್ಯಾಧಾರಗಳು ಸಿಕ್ಕರೆ ನ್ಯಾಯಾಲಯದಲ್ಲಿ ಸಲ್ಲಿಸುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಸಾಕ್ಷ್ಯಾಧಾರಗಳು ಸಿಕ್ಕರೆ ಹಾಕ್ತೇವೆ ಅಂತಾನೆ ನಾವು ನ್ಯಾಯಾಲಯಕ್ಕೆ ಭಾಗಶಃ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದೇವೆ. ಚಾರ್ಜ್ ಶೀಟಲ್ಲಿ ಲೈಂಗಿಕವಾಗಿ ಬಳಸ್ಕೊಂಡ್ರೆ ಏನಾದ್ರು ಸ್ಪಷ್ಟವಾಗಿ ಆರೋಪ ಮಾಡಿದ್ದಾರೆ. ಚಾರ್ಜ್ ಶೀಟಲ್ಲಿ ಅವರು ಮಕ್ಕಳು ಶಾಲೆಗೆ ಹೋಗೋ ಮುನ್ನ ಮತ್ತು ಬರೋ ಮುನ್ನ ಮಕ್ಕಳನ್ನ ಅವರು ಇದಕ್ಕೆ ತಮ್ಮ ಮಸಾಜ್ ಮಾಡಿಸ್ಕೊಳ್ಳಿಕ್ಕೆ ಇದಕ್ಕೆಲ್ಲ ಬಳಸಿದ್ದಾರೆ ಅಂತೇಳಿ ಉಲ್ಲೇಖ ಇದೆ. ಸೊ ಅವರು ನ್ಯಾಯಾಲಯದ ಮುಂದೆ ಸಾಕ್ಷಿ ಆಗಿರ್ಬೋದು, ತನಿಖಾಧಿಕಾರಿಗಳ ಮುಂದಿನ ಸಾಕ್ಷ್ಯದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಳಸ್ಕೊಂಡಿರಿ ಅಂದರೆ ದೈಹಿಕವಾಗಿ ಅವರಿಗೆ ಹಿಂಸೆ ಮಾಡಿದ್ರ ಬಗ್ಗೆ ಉಲ್ಲೇಖ ಮಕ್ಕಳು ಸಾಕ್ಷ್ಯದಲ್ಲಿ ಹೇಳಿದ್ದಾರೆ.